ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ನೋಡಿ ಈ ವಾರ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಮತ್ತೆ ವಾರಾಂತ್ಯದ ಎಲಿಮಿನೇಷನ್ ಇರುತ್ತೆ ಅಂತ ಮುಂಚೆನೆ ತಿಳಿಸಿದ್ದು. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಬ್ರು ಸೇವ್ ಆಗೋದು. 7 ಜನ ಪೈಕಿ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರು ಸೇವ್ ಆಗ್ತಾರೆ. ಇನ್ನ ಮಿಕ್ಕಿರ 6 ಜನ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಗೆ ನಾಮಿನೇಷನ್ ಆಗಿರ್ತಾರೆ ಅಂತ ತಿಳಿದು ಬಂತು. ಮತ್ತೆ ನಿನ್ನೆ ಎಪಿಸೋಡ್, ಸೋಮವಾರದ ಎಪಿಸೋಡ್ ಆದ ತಕ್ಷಣ ವೋಟಿಂಗ್ ಲೈನ್ಸ್ ಓಪನ್ ಮಾಡುದು. ವೋಟಿಂಗ್ ಲೈನ್ಸ್ ಯಾವ್ಯಾವ ರೀತಿ ಬಂದಿದೆ, ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಯಾರ್ಯಾರಿಗೆ ಯಾವ್ಯಾವ ರೀತಿ ಮತ ಬಂದಿದೆ, ಮತ್ತೆ ಯಾರ್ಯಾರಿಗೆ ಲಕ್ಷದಲ್ಲಿ ಜಾಸ್ತಿ ಓಟ್ಸ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಮತ್ತೆ ವಾರಾಂತ್ಯದ ಎಲಿಮಿನೇಷನ್ ಇರುತ್ತೆ. ಅದಕ್ಕೋಸ್ಕರನೇ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಟಾಸ್ಕ್ ಎಲ್ಲ ಕೊಟ್ಟು, ಅದರಲ್ಲಿ ಇವಾಗ ನೋಡಿ 7 ಜನನು ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್. 7 ಜನ ಹೆಸರು ಇದೆ ವೋಟಿಂಗ್ ಲೈನ್ ಅಲ್ಲಿ. ನೋಡಿ ಅದು ಕಂಟಿನ್ಯೂ ಆಗುತ್ತೆ, ಈ ವಾರ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಶನಿವಾರವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಸೋಮವಾರ ರಾತ್ರಿ ನಿನ್ನೆ ಎಪಿಸೋಡ್ ಮುಗಿದ ತಕ್ಷಣ ವೋಟಿಂಗ್ ಲೈನ್ ಶುರು ಆಯ್ತು. ಅಲ್ಲಿಂದ ಶನಿವಾರ ಬೆಳಿಗ್ಗೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಆದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಮನೆಗೆ ಹೋಗ್ತಿದಾರೆ ಅಂತ ತಿಳಿದು ಬರೋದು ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ಬಂದಿರೋ ಓಟ್ಸ್ ಮೇಲೆ ಕನ್ಸಿಡರ್ ಮಾಡಿ ಯಾರು ಕಡಿಮೆ ಓಟ್ಸ್ ಪಡ್ಕೊಂಡಿರ್ತಾರೋ ಅವ್ರ ಮನೆ ಕಳ್ಸೋ ಸಾಧ್ಯತೆ ಜಾಸ್ತಿ ಇದೆ ಅಂತ ತಿಳಿದು ಬರ್ತಿದೆ. ನೋಡಿ ಈ ವಾರ ನಾಮಿನೇಟ್ ಆಗಿರೋದು ಇಡೀ ಮನೆನ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರು, ಭವ್ಯ, ಮೋಕ್ಷಿತಾ, ಉಗ್ರ ಮಂಜು, ಗೌತಮಿ ಜಾಧವ್, ರಜತ್ ಮತ್ತೆ ದಂಡರಾಜಾಚಾರ್ ಅವ್ರು ನಾಮಿನೇಟ್ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು. ಹನುಮಂತಣ್ಣ ಬಿಟ್ರೆ ಇನ್ನೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ಈ ನಾಮಿನೇಟ್ ಆಗಿರೋ 7 ಜನದಲ್ಲಿ ಯಾರಿಗೆ ಕಡಿಮೆ ಮತ ಬಂದಿದೆ ಮತ್ತೆ ಯಾರು ಜಾಸ್ತಿ ಓಟ್ಸ್ ತಗೊಳ್ತಿದ್ದಾರೆ ಅಂತ ಪ್ರತಿಯೊಂದನ್ನು ತಿಳಿಸ ಹೋಗ್ತೀನಿ. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ನಡೆದಿರೋ ವೋಟಿಂಗ್ಸ್ ಪ್ರಕಾರ 7ನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು ಅಂತ ತಿಳಿದು ಬರ್ತಿದೆ. 6ನೇ ಸ್ಥಾನದಲ್ಲಿ ರಜತ್ ಅವರು ಇದಾರಂತೆ. 6ನೇ ಸ್ಥಾನ ಮತ್ತೆ 5ನೇ ಸ್ಥಾನದಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ ಅಂತ. ಅಂದ್ರೆ 6ನೇ ಸ್ಥಾನದಲ್ಲಿ ಒಂದ್ಸಲ ರಜತ್ ಅವ್ರು ಬಂದ್ರೆ ಒಂದ್ಸಲ ಉಗ್ರ ಮಂಜು ಅವ್ರು ಬರೋದು, ಆ ರೀತಿ ಆಗ್ತಿದೆ ಅಂತೆ. 6th 5th ಪೊಸಿಷನ್ ಅಲ್ಲಿ ಜಾಸ್ತಿ ಚೇಂಜಸ್ ಆಗ್ತಿದೆ. ಇವಾಗ ಮಧ್ಯಾಹ್ನ ಬಂದಿರೋ ಅಪ್ಡೇಟ್ ಪ್ರಕಾರ 6ನೇ ಸ್ಥಾನದಲ್ಲಿ ರಜತ್ ಅವರಿದ್ದಾರೆ, 5ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರಿದ್ದಾರಂತೆ, 4ನೇ ಸ್ಥಾನದಲ್ಲಿ ದಂಡರಾಜಾಚಾರ್ ಅವರಿದ್ದಾರೆ, 3ನೇ ಸ್ಥಾನದಲ್ಲಿ ಭವ್ಯಗೌಡ ಅವರಿದ್ದಾರೆ, 2ನೇ ಸ್ಥಾನದಲ್ಲಿ ಮೋಕ್ಷಿತಾ ಅವರಿದ್ದಾರೆ, ಮತ್ತೆ 1ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ. ಅವರಿಗೂ ತುಂಬಾ ಫೈಟ್ ನಡೀತಿದೆ ಅಂತ. ಅಂದ್ರೆ ಒಂದ್ಸಲ ಒಬ್ರು ಫಸ್ಟ್ ಗೆ ಹೋಗೋದು, ಇನ್ನೊಂದ್ಸಲ ಇನ್ನೊಬ್ರು ಫಸ್ಟ್ ಗೆ ಹೋಗೋದು, ಆ ರೀತಿ ಆಗ್ತಿದೆ ಅಂತೆ. ಮಧ್ಯಾಹ್ನ 1 ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ತ್ರಿವಿಕ್ರಮ್ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಮೋಕ್ಷಿತಾ ಅವರಿದ್ದಾರೆ. ಬೆಳಿಗ್ಗೆ 9 ಗಂಟೆವರೆಗೂ ನಡೆದಿರೋ ವೋಟಿಂಗ್ಸ್ ಪ್ರಕಾರ ಮೋಕ್ಷಿತಾ ಅವರು ಇದ್ದಂತೆ. ಆದ್ರೆ ಈಗ ಮಧ್ಯಾಹ್ನ 1 ಗಂಟೆವರೆಗೂ ನಡೆದಿರೋ ಪ್ರಕಾರ ಫಸ್ಟ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಮೋಕ್ಷಿತಾ ಅವರಿದ್ದಾರಂತೆ. ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಕಾಣ್ತಿರೋದು ಗೌತಮಿ ಅವರು, ರಜತ್ ಅವರು ಮತ್ತೆ ಉಗ್ರ ಮಂಜು ಅವರು. ಅದ್ರ ಸಾಧ್ಯತೆ ಜಾಸ್ತಿ, ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಗೌತಮಿ ಅವರಿಗೆ ಅಂತ ಕೇಳಿ ಬರ್ತಿದೆ. ಮತ್ತೆ ಈ ಟಾಸ್ಕ್ ಗೆದ್ದು ಯಾರು ಸೇವ್ ಆಗ್ತಾರಲ್ಲ ಅವರಿಗೆ ಎಷ್ಟು ಮತ ಬಂದು ಕೂಡ ಅವ್ರು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಲ್ಲ. ಅದು ವಾರಾಂತ್ಯಕ್ಕೆ ಕೌಂಟ್ ಆಗುತ್ತೆ ಓಟು. ಅದಕ್ಕೆ ಪ್ರತಿಯೊಂದು ಓಟು ಮುಖ್ಯ ಆಗುತ್ತೆ. ವಾರಾಂತ್ಯಕ್ಕೆ ಪ್ರತಿಯೊಂದು ಓಟು ಕೌಂಟ್ ಆಗುತ್ತೆ ಪ್ರತಿಯೊಬ್ಬರದು. ಅದಕ್ಕೆ ನೀವು ಓಟ್ ಹಾಕ್ತಾನೆ ಇರಿ. ಮಿಡ್ ವೀಕ್ ಎಲಿಮಿನೇಷನ್ ಗೆ ಮುಗ್ದೋಯ್ತು ವೋಟಿಂಗು, ಇವತ್ತು ಮಂಗಳವಾರ 11 ಗಂಟೆವರೆಗೂ ಅಷ್ಟೇ ಅಂತ ಕನ್ಸಿಡರ್ ಮಾಡೋದು ಅಂತ ನೀವು ಸುಮ್ನೆ ಆಗ್ಬೇಡಿ. ನೀವು ಓಟ್ ಹಾಕ್ತಾನೆ ಇರಿ. ಯಾಕಂದ್ರೆ ಇದು ವಾರಾಂತ್ಯದ ಎಪಿಸೋಡ್. ವಾರಾಂತ್ಯದಲ್ಲಿ ಒಬ್ರು ಮನೆಗೆ ಹೋಗ್ತಾರೆ, ಅಲ್ಲಿಗೆ ಈ ವೋಟ್ಸ್ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಫಿನಾಲೆಗೂ ತುಂಬಾ ಮುಖ್ಯ ಆಗುತ್ತೆ ಈ ವೋಟ್ಸ್. ಅದಕ್ಕೋಸ್ಕರ 99 ವೋಟ್ಸ್ ಹಾಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ. ಹನುಮಂತಣ್ಣ ಫ್ಯಾನ್ಸಿಗೆ ಮಾತ್ರ ಈ ವಾರ ಏನು ವೋಟ್ ಮಾಡೋ ಅವಕಾಶ ಇರಲ್ಲ. ಅಂದ್ರೆ ಅವ್ರು ಈ ವಾರ ಹೆಂಗಿದ್ರು ನಾಮಿನೇಟ್ ಆಗಿಲ್ಲ, ಡೈರೆಕ್ಟ್ ಅವ್ರು ಫಿನಾಲೆಗೆ ಹೋಗಿದ್ದಾರೆ. ನೀವು ಫಿನಾಲೆಲ್ಲಿ ವೋಟ್ ಮಾಡ್ಬೇಕು ಹನುಮಂತಣ್ಣ ಫ್ಯಾನ್ಸ್. ಬೇರೆ 7 ಜನ ಕಂಟೆಸ್ಟೆಂಟ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರೆ ಅವ್ರಿಗೆ 99 ವೋಟ್ ಹಾಕೋದನ್ನ ಮರಿಬೇಡಿ. ವೋಟ್ಸ್ ತುಂಬಾ ಕನ್ಸಿಡರ್ ಆಗುತ್ತೆ. ಮತ್ತೆ ಅಲ್ಲಿ ತ್ರಿವಿಕ್ರಮ್ ಅವರಿಗೆ ತುಂಬಾ ಆಟ ಆಡಕ್ ಸಿಗ್ತಿಲ್ಲ. ಅವ್ರು ಆಟ ಆಡ್ಬಿಡ್ತಾರೆ ಅಂತ ಯಾರು ಚಾನ್ಸ್ ಕೊಡ್ತಿಲ್ಲ ಅವರಿಗೆ. ಮತ್ತೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೂ ನಾನು ಹೇಳೋದೇ ವೋಟ್ ಮಾಡಿ. ಮತ್ತೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ತುಂಬಾ ಹೆಚ್ಚಾಗಿ ವೋಟ್ ಮಾಡ್ತಿದಾರಂತೆ. ಭವ್ಯ ಅವ್ರ ಫ್ಯಾನ್ಸ್ ನೀವು ಕೂಡ ಎಲ್ಲರೂ ವೋಟ್ ಮಾಡಿ. 99 ವೋಟ್ ಮಾಡೋದು ಮುಖ್ಯ. ವೋಟ್ ಕನ್ಸಿಡರ್ ಆಗಲ್ಲ, ಅದೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಬೇಡಿ. ಪ್ರತಿಯೊಂದು ವೋಟು ಕನ್ಸಿಡರ್ ಆಗುತ್ತೆ. ಅದಕ್ಕೆ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ 99 ವೋಟ್ ಹಾಕಿ ಒಂದು ಅಕೌಂಟ್ ಐಡಿ ಇಂದ. ಇವಾಗ ಮಧ್ಯಾಹ್ನ 1 ಗಂಟೆವರೆಗೂ ಏನ್ ಬಂದಿತ್ತು ವೋಟಿಂಗ್ ಅಪ್ಡೇಟ್ ಅದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ನೀವು ಇಲ್ಲಿವರೆಗೂ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಅವ್ರಿಗೆ ಎಷ್ಟು ಓಟ್ಸ್ ಹಾಕಿದೀರಾ, ನಿನ್ನೆ ರಾತ್ರಿಯಿಂದ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ನಿಮ್ ಕಡೆಯಿಂದ ಎಷ್ಟು ಓಟ್ಸ್ ಬಂದಿದೆ ಅಂತ ತಿಳಿಸಿ. ಮತ್ತೆ ನಿಮ್ಮ ಜಿಲ್ಲೆ ಯಾವುದು, ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.